ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಟೈಮ್ ಬಂದುಬಿಟ್ಟು ಪೇಯ್ನ್ ಆಗಿರ್ಬೋದು, ಆಮೇಲೆ ಬಟ್ ಆಲ್ಮೋಸ್ಟ್ ಇಲ್ಲಿ ತಲೆಗೆ ಹಚ್ಕೊಂಡ್ರೆ ಮಾತ್ರ ವಿಶ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು, ಹಾಗಾಗಿ ಹಿಂದಿನ ಬ್ಲಾಗಲ್ಲಿ ನಾನು ಏನು ಮಾಡಲ್ಲ, ಬಟ್ ಹಾಗಾಗಿ ಫೋರ್ಸ್ ಮಾಡ್ತಾ ಸೊ ಆಮೇಲೆ ಈ ಪ್ಯಾಟರ್ನ್ ಏನಿದೆಯಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಇವಾಗ ಬೆಳಿಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಟೈಮ್ ಬಂದುಬಿಟ್ಟು 10:30 ಆಗ್ತಾ ಇದೆ. ಸೊ ಇವಾಗ ನಾನು ಕೂಡ ಜಸ್ಟ್ ಸ್ನಾನ ಮುಗಿಸ್ಕೊಂಡು ಬಂದೆ. ಸೊ ಇವಾಗ ಸ್ವಲ್ಪ ಆಯಿಲ್ ಮಸಾಜ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ತಲೆಗೆ. ಯಾಕಂದರೆ ಸಿಕ್ಕಾಪಟ್ಟೆ ತಲೆ ಒಂಥರ ದಿಮ್ ಅಂತ ಇದೆ. ಸೊ ಈಗ ಚಳಿಗಾಲದಲ್ಲಿ ತಲೆ ದಿಮ್ ಅನ್ನೋದು ಸ್ವಲ್ಪ ಸಹಜನೇ. ಯಾಕಂದರೆ ಚಳಿ ಆಗಿ ಬರಲಿಲ್ಲ ಅಂತಂದರೆ ಕೆಲವೊಬ್ಬರಿಗೆ ಮನೆಯಲ್ಲೇ ಕೂತು ಬೇಜಾರಾಯಿತು ಅಂದರೆ, ತುಂಬ ಕೆಲಸ ಆಯಿತು ಅಂದರೆ, ಸೊ ತಲೆ ಅನ್ನೋದು ತುಂಬಾ ಸಿಡಿತಾ ಇರುತ್ತೆ. ಹಾಗಾಗಿ ಸೊ ನಾನಿವಾಗ ಸ್ವಲ್ಪ ಆಯಿಲ್ ಮಸಾಜ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನನಗೆ ಎಷ್ಟೋ ಜನ ಕೇಳಿದ್ದಾರೆ, ಈಗಲೂ ಕೂಡ ಫೋನ್ ಮಾಡಿ ಕೇಳ್ತಾ ಇರ್ತಾರೆ, ನಮ್ಮ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ರಿಲೇಷನ್ ಆಗಿರ್ಬೋದು, ತಲೆಗೆ ಏನು ಅಪ್ಲೈ ಮಾಡ್ಕೋತೀಯಾ ನೀನು, ಆಮೇಲೆ ನಮಗೆ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗ್ತಾಯಿದೆ, ಸೊ ಏನು ಮಾಡಿದ್ರೂ ಕೂಡ ಕಂಟ್ರೋಲ್ ಆಗ್ತಾಯಿಲ್ಲ ಅಂಥೇಳಿ ಕೇಳ್ತಾ ಇರ್ತಾರೆ. ಈಗಲೂ ಕೂಡ ನನಗೆ ಜಸ್ಟ್ 2 ಡೇಸ್ ಬ್ಯಾಕು ನನಗೆ ಫೋನ್ ಮಾಡಿ ಕೇಳಿದರು. ಸೊ ಹಾಗಾಗಿ ಒಂದು ಆಯಿಲ್ ಬರುತ್ತೆ ಮನೆಯಲ್ಲೇ ಮಾಡ್ಕೊಳ್ಳೋದು, ಆ ಆಯಿಲನ್ನು ಮಾಡ್ಕೋಬೇಕು. ಸೊ ನಾನು ಕೂಡ ಅದನ್ನೇ ಮಾಡ್ಕೋತೀನಿ. ತುಂಬ ಕೆಲಸ ಇತ್ತು ಅಂದರೆ ನನಗೆ ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂತಂದರೆ ನಾನು ಯಾವ ಆಯಿಲ್ ಅಪ್ಲೈ ಮಾಡ್ಕೋತೀನಿ ಅಂತಂದರೆ, ನಾನು ಜಾಸ್ಮಿನ್ ಆಯಿಲನ್ನು ಅಪ್ಲೈ ಮಾಡ್ಕೋತೀನಿ. ಇದು ನಾನು 10 ಇಯರ್ಸಿಂದ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಬಟ್ ಇದು ನನಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ. ಸೊ ನೋಡ್ತಾ ಇದ್ದೀರಲ್ವ, ಎಷ್ಟೋ ಜನ ಹೊರಗಡೆ ಹೋದಾಗೂ ಕೂಡ ನನಗೆ ಕೇಳಿದ್ದಾರೆ, ಹೇರ್ ಚೆನ್ನಾಗಿ ಗ್ರೋ ಆಗುತ್ತೆ ನಿಮ್ಮದು ಅಂತ ಹೇಳ್ಬಿಟ್ಟು. ಹಾಗಾಗಿ ಸೊ ನಾನು ಈ ಆಯಿಲನ್ನು ಅಪ್ಲೈ ಮಾಡ್ಕೋತೀನಿ. ಈ ಆಯಿಲಿಂದನೇ ನಾನು ಮನೆಯಲ್ಲಿರುವಂಥ ಕೆಲವೊಂದು ಇಂಗ್ರೀಡಿಯೆಂಟ್ಸನ್ನು ಬಳಸಿ ಆಯಿಲನ್ನು ರೆಡಿ ಮಾಡಿಕೊಂಡು ಹಚ್ಕೋತೀನಿ. ಅಂದರೆ ಇದನ್ನು ಕೂಡ ಆ್ಯಡ್ ಮಾಡ್ತೀನಿ ಅದರೊಳಗೆ, ಆಮೇಲೆ ಅದು ಹಚ್ಕೋತೀನಿ. ಸೊ ಹಾಗಾಗಿ ಟೈಮ್ ಸಿಗಲಿಲ್ಲ ಅಂತಂದರೆ ಸೊ ಈ ಆಯಿಲನ್ನು ಅಪ್ಲೈ ಮಾಡ್ಕೋತೀನಿ. ಇದರಿಂದ ಹೇರ್ ಫಾಲ್ ಆಗೋದು, ಆಮೇಲೆ ಹೇರ್ ತುಂಡು ಆಗೋದು, ಈಗ ಹೇರ್ ಕೆಳಭಾಗದಲ್ಲಿ ಸೊ ಈ ಥರ ಏನೋ ಒಂದು ಹೇರಲ್ಲಿ 2 ಹೇರ್ ಆಗಿರುತ್ತಲ್ಲ ಕಟ್ಟಾಗಿ, ಸೊ ಆ ಥರ ಕೂಡ ಆಗಲ್ಲ. ನಿಮಗೆ ತೋರಿಸ್ತಾ ಕಾಣಿಸಲ್ಲ ಅಂತ ಅನಿಸುತ್ತೆ, ಬಟ್ ಈ ಥರ ಎಷ್ಟೋ ಜನರಿಗೆ ಆ ಥರ ಆಗ್ತಾ ಇರುತ್ತೆ. ಸೊ ನಮ್ಮ ಫ್ರೆಂಡ್ ಕಾಲ್ ಮಾಡಿದ್ಲು, ಸೊ ಮಾತಾಡಿಬಿಟ್ಟು ಮತ್ತೆ ಬರ್ತೀನಿ. ಓಕೆ ಫ್ರೆಂಡ್ಸ್, ಇಷ್ಟೊತ್ತನ ನಮ್ಮ ಫ್ರೆಂಡ್ ಫೋನ್ ಮಾಡಿದರು, ಹಾಗಾಗಿ ಮಾತಾಡಿದೆ. ತುಂಬ ಖುಷಿ ಆಯಿತು. ಯಾಕಂದರೆ 10 ವರ್ಷ ಆಯಿತು ನಾವು ಮಾತಾಡದೇ ಇರೋದು. ಬಟ್ ಈಗ ರೀಸೆಂಟಾಗಿ ಒಂದು 2 ಸರಿ ಏನೋ ಮಾತಾಡಿದ್ವಿ. ಬಟ್ ಇವಾಗ ಕೂಡ ಕಾಲ್ ಮಾಡಿದ್ಲಿ, ಏನು ಮಾಡ್ಲತ್ತಿ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಮಾತಾಡಿದೆ, ತುಂಬ ಖುಷಿ ಆಯಿತು. ಬಟ್ ತುಂಬ ಸಾಫ್ಟ್ ಆ್ಯಂಡ್ ಒಂಥರ ನನಗೆ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಬೋದು. ಸೊ ಅಂಥವ್ರ ಬಗ್ಗೆ ಹೇಳೋದಕ್ಕೆ ಎಷ್ಟು ಹೇಳಿದ್ರು ಕಡಿಮೆನೇ. ಯಾಕಂದರೆ ಒಂದೊಂದು ಸಾರಿ ನಮ್ಮವರೇ ನಮಗಾಗಲ್ಲ, ಬಟ್ ನಮ್ಮ ಫ್ರೆಂಡ್ ಏನಿರ್ತಾರಲ್ಲ, ಸೊ ಹಾರ್ಟ್ಲಿ ಅವ್ರು ಮಾತ್ರ ತುಂಬಾ ದೊಡ್ಡ ಮನಸ್ಸಿರೋರು. ಹಾಗಾಗಿ ಸೊ ನನಗೆ ಎಷ್ಟು ಹೆಲ್ಪ್ ಮಾಡಿದ್ದಾರೆ. ನನ್ನ BEd ಕ್ಲಾಸ್ನಲ್ಲಿರುವಾಗ ನಾನು ಪ್ರೆಗ್ನೆಂಟ್ ಇದ್ದೆ. ಬಟ್ ಆವಾಗ ನನ್ನ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ತುಂಬ ಕಷ್ಟ ಆಗೋದು. ಈ BEd ಕೋರ್ಸ್ ಮುಗಿಸ್ಬೇಕು ಅಂದರೆ ತುಂಬ ಕಷ್ಟ ಆಗೋದು. ಅಂತಲ್ಲಿ ನಮಗೆ ಒಂಥರ ನನ್ನ BEd ಕಂಪ್ಲೀಟಾಗಿ ರೀಚ್ ಆಗಬೇಕು, ಒಂದು 2 ಇಯರ್ಸು ಅಂತಂದರೆ ಅದಕ್ಕೆ ಕಾರಣನೇ ಅವಳೇ. ಬಟ್ ನನ್ನ ನೋಟ್ಸ್ ಆಗಿರ್ಬೋದು, ಆಮೇಲೆ ಏನಾದರೂ ಜೆರಾಕ್ಸ್ ಆಗಿರ್ಬೋದು, ಸೊ ಕೆಲವೊಂದು ಟೈಮ್ನಲ್ಲಿ ನಾನು ಕ್ಲಾಸಿಗೆ ಹೋಗ್ತಾಯಿದ್ದೆ, ಕೆಲವೊಂದು ಟೈಮ್ನಲ್ಲಿ ಹೋಗೋಕ್ಕಾಗ್ತಾ ಇರಲಿಲ್ಲ. ಸೊ ನನಗೆ ಹಿಂಸೆ ಆಗೋದು. ಹಾಗಾಗಿ ತುಂಬ ಹೆಲ್ಪ್ ಮಾಡಿದ್ದಾಳೆ. ನಮ್ಮ BEd ಕ್ಲಾಸ್ ಏನಿದೆಯಲ್ಲ 4th ಫ್ಲೋರಲ್ಲಿ ಇರ್ತಿತ್ತು. ನಾನು ಪ್ರೆಗ್ನೆಂಟ್ ಆಗಿರೋದ್ರಿಂದ ನನಗೆ ಏರೋಕ್ಕೆ ಇಳಿಯೋಕ್ಕೆ ತುಂಬ ಕಷ್ಟ ಆಗಿರೋದು. ಬಟ್ ಆ ಟೈಮ್ನಲ್ಲಿ ನನಗೆ ಸ್ಕೂಲೆಲ್ಲ ಮಿಸ್ ಮಾಡೋ ಆಗಿರಲಿಲ್ಲ. ಯಾಕಂದರೆ ಕೆಲವೊಂದು ಸ್ಕೂಲ್ಗಳಿಗೆ ನಮಗೆ ಟೀಚಿಂಗ್ ಅಂತ ಹಾಕಿರ್ತಾರೆ, ಅಲ್ಲಿ ಹೋಗಿ ಬರೋದಿರುತ್ತೆ. ಆಮೇಲೆ ಕೆಲವೊಂದು ಅಸೈನ್ಮೆಂಟ್ ಎಲ್ಲ ಸಬ್ಮಿಟ್ ಮಾಡೋದಿರುತ್ತೆ. ಆಮೇಲೆ BOದವರೆಲ್ಲ ಬರ್ತಿರ್ತಾರೆ ಚೆಕ್ ಮಾಡೋದಕ್ಕೆ. ಅಂಥ ಟೈಮ್ನಲ್ಲಿ ನಾವು ಡೈಲಿ ಹೋಗ್ತಾನೆ ಇರಬೇಕಾಗಿತ್ತು. ಬಟ್ ಅದ್ರಾಗ ನನಗೆ ವಾಮಿಟಿಂಗ್ ಅಂದರೆ ಸಿಕ್ಕಾಪಟ್ಟೆ ಆಗ್ತಾಯಿತ್ತು. ಬಟ್ ಆ ಸಿಚುವೇಷನ್ನಲ್ಲಿ ನನಗೆ ಹೆಲ್ಪ್ ಮಾಡಿರೋಳೆ ನನ್ನ ಫ್ರೆಂಡು. ಬಟ್ ಅವಳ ನೇಮ್ ಹೇಳೋಕ್ಕಾಗಲ್ಲ, ಬಟ್ ಯಾವಾಗಾದರೂ ನನ್ನ ಬ್ಲಾಗಲ್ಲಿ ತೋರಿಸ್ತೀನಿ. ನೋಡೋಕೆ ಹೇಗೆ ಇದ್ರೂ ಮನ್ಸು ಮಾತ್ರ ತುಂಬಾ ಹಾಲಿನಂಥ ಮನ್ಸು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂಥವ್ರನ್ನ ಎಷ್ಟು ನೆನೆಸ್ಕೊಂಡ್ರೂ ಸಾಲಲ್ಲ. ಎಕ್ಸಾಂಪಲ್ ಹೇಳ್ತೀನಿ, 10 ವರ್ಷದ ಹಿಂದ್ಗಡೆ ನಾನು ಅವ್ರನ್ನ 5 ವರ್ಷ ನಾವು ಕಲ್ತಿರೋದು, BA ಆ್ಯಂಡ್ BEd 5 ವರ್ಷ, 2 ವರ್ಷ BEd,
3 ವರ್ಷ ಬಿ ಎ. ಸೊ 5 ವರ್ಷ ಕಲ್ತಿದ್ದೀನಿ ಅವಳ ಜೊತೆ ಸೇರಿಕೊಂಡು. ಬಟ್ ತುಂಬ ಹೆಲ್ಪ್ ಮಾಡಿದ್ದಾಳೆ, ತುಂಬ ಸಾಫ್ಟ್ನೆಸ್ ಇದೆ. ಆಮೇಲೆ ಸೊ ಅಂಥವ್ಳ ಲೈಫ್ ಕೂಡ ಈಗ ತುಂಬಾ ಚೆನ್ನಾಗಿದೆ. ಯಾಕಂದರೆ ಚೆನ್ನಾಗಿರೋರು ಇದ್ದರು ಅಂದರೆ ಮನ್ಸಾರೆ ಅವ್ರ ಲೈಫ್ ಕೂಡ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಹಾಗಾಗಿ ಅವಳ ಜೊತೆ ಮಾತಾಡಿದೆ, ತುಂಬ ತುಂಬ ಖುಷಿ ಆಯಿತು. ಎಷ್ಟು ಹೇಳಿದರೂ ಕೂಡ ಸಾಲಲ್ಲ, ಹೌದಲ್ವಾ? ಇಂಥವ್ರ ಬಗ್ಗೆ ತೋರಿಸ್ತೀನಿ, ಅದನ್ನು ಕೂಡ ಒಂದು ಟೈಮ್ ಬರುತ್ತೆ. ಸೊ ಗೈಸ್, ನಾನು ಇವಾಗ ಸ್ವಲ್ಪ ಹೇಳ್ತಾ ಇದ್ನಲ್ವಾ, ನನಗೆ ಭಾಳಷ್ಟು ಫ್ರೆಂಡ್ಸ್ ನನಗೆ ಕಾಲ್ ಮಾಡಿ ಹೇರ್ ಫಾಲ್ ಆಗ್ತಾಯಿದೆ, ಹೇರ್ ಡ್ಯಾಮೇಜ್ ಆಗ್ತಾಯಿದೆ, ಏನು ಮಾಡೋದು ಅಂತ ಹೇಳ್ಬಿಟ್ಟು ಕೇಳ್ತಾಯಿದ್ರು. ಅಂಥವ್ರಿಗೆ ನಾನು ಒಂದು ಹೋಮ್ ರೆಮಿಡಿನ ಮಾಡಿ ಹಾಕ್ತೀನಿ, ಮನೆಯಲ್ಲಿ ಯಾವ ರೀತಿಯಾಗಿ ಆಯಿಲನ್ನು ತಯಾರಿಸ್ಕೋಬೇಕು ಅಂತ ಹೇಳ್ಬಿಟ್ಟು. ಹಾಗೆ ಕೆಲವೊಂದು ಟೈಮ್ನಲ್ಲಿ ನಾವು ಹೆಡ್ ಮಸಾಜ್ ಕೂಡ ಮಾಡ್ಕೋಬೇಕಾಗತ್ತೆ. ಇದರಿಂದ ನಮ್ಮ ಏನು ಹೆಡ್ ಏನಿರುತ್ತಲ್ವ, ತುಂಬ ಪೇಯ್ನ್ ಆಗಿರ್ಬೋದು, ಆಮೇಲೆ ಹೊಟ್ಟೆಲ್ಲ ಬರ್ತಾ ಇರುತ್ತೆ, ಅದನ್ನು ಕೂಡ ಕಡಿಮೆ ಮಾಡೋದಕ್ಕೆ. ಸೊ ನಮ್ಮ ಮೈಂಡು ಯಾವಾಗಲೂ ಕೂಲ್ ಆಗಿರಬೇಕು, ಅವಾಗ ಮಾತ್ರ ನಮಗೆ ಹೇರ್ ಫಾಲ್ ಆಗೋದು, ಹೇರ್ ಡ್ಯಾಮೇಜ್ ಆಗೋದು, ಆಮೇಲೆ ಡ್ಯಾಂಡ್ರಫು ಇದೆಲ್ಲ ಕಡಿಮೆ ಆಗುತ್ತೆ. ಇದನ್ನೇನು ಮಾಡ್ದೇನೆ ನಮಗೆ ಹೇರ್ ಫಾಲ್ ಆಗ್ತಾಯಿದೆ, ಆಮೇಲೆ ಹೇರ್ಸು ತುಂಡಾಗಿ ಕಟ್ಟಾಗಿ ಬೀಳ್ತಾ ಇದೆ, ಹೇರ್ಸು ಸ್ಟ್ರಾಂಗ್ ಇಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾರೆ. ಸೊ ಅಂಥವ್ರಿಗಾಗಿ ಹೇಳ್ತಾ ಇದ್ದೀನಿ, ಕೆಲವೊಂದು ಚಿಕ್ಕ ಪುಟ್ಟ ಸಜೆಷನ್ ಕೂಡ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ನಾನಿವಾಗ ಇಲ್ಲಿ ಆಯಿಲನ್ನು ಸ್ವಲ್ಪ ಬಿಸಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಸ್ವಲ್ಪ ಮಸಾಜ್ ಮಾಡ್ಕೊಳ್ಳೋಣ ಅಂತ. ವೀಕ್ಲಿ 1 ಟೈಮ್ನಾದರೂ ಈ ಥರ ಹೆಡ್ ಮಸಾಜನ್ನು ಮಾಡ್ಕೋಬೇಕು. ಸೊ ಅದರಿಂದ ತುಂಬ ಬೆನಿಫಿಟ್ಸ್ ಇದೆ, ಒಂದು ಸಾರಿ ನೀವು ಕೂಡ ಟ್ರೈ ಮಾಡಿ ನೋಡಿ. ಇದು ನಾನು ಜಾಸ್ಮಿನ್ ಎಣ್ಣೆಯನ್ನು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಅಪ್ಲೈ ಮಾಡ್ಕೋತಾ ಇದ್ದೀನಿ. ಸೊ ಕಂಪ್ಲೀಟಾಗಿ ಎಲ್ಲ ಕಡೆ ನಾವು ಈ ಥರ ನೀಟಾಗಿ ಹಚ್ಕೋಬೇಕು. ಆಯಿಲ್ ಅಪ್ಲೈ ಮಾಡುವಾಗ ಈ ಥರ ಬುಡ ಇರುತ್ತಲ್ವ, ಈ ಬುಡಕ್ಕೆ ಚೆನ್ನಾಗಿ ಅಪ್ಲೈ ಮಾಡಬೇಕು. ಇಲ್ಲಿ ಮೇಲ್ಗಡೆ ನಾವು ಈ ಹೇರ್ಸ್ಗೆ ಎಷ್ಟು ಹಚ್ಚಿದ್ರೂ ಆಲ್ಮೋಸ್ಟ್ ಸ್ವಲ್ಪ ಉಪಯೋಗ ಇಲ್ಲ. ಬಟ್ ಆಲ್ಮೋಸ್ಟ್ ಇಲ್ಲಿ ತಲೆಗೆ ಹಚ್ಕೊಂಡ್ರೆ ಮಾತ್ರ ಜಾಸ್ತಿ ನಿಮಗೆ ಏನೋ ಎಫೆಕ್ಟ್ ಆಗುತ್ತೆ. ಹಾಗಾಗಿ ಸೊ ತಲೆಗೆ ಹಚ್ಕೊಳ್ಳಿ. ಕೆಲವೊಬ್ಬರಿಗೆ ನನಗೆ ಕೇಳಿದರು, ಹೇರ್ಸ್ ತಲೆ ಈ ಥರ ಮುಟ್ಟಿದ್ರೆ ಸಾಕು ತುಂಬ ಪೇನ್ ಆಗುತ್ತೆ, ಯಾಕೆ ಅಂತ. ಈಗ ನೋಡಿ, ಸ್ಕಿನ್ನು ಡ್ರೈ ಆಗೋದಕ್ಕೆ ಬಿಟ್ಟರೆ ಯಾವ ಥರ ಪೇನ್ ಆಗುತ್ತೆ? ಒಂಥರ ನಮಗೆ ಜಿಗಿ ಅನಿಸುತ್ತೆ, ಒಂಥರ ಸಾಫ್ಟ್ ಅನಿಸಲ್ಲ, ಹಾರ್ಡ್ ಅನಿಸುತ್ತೆ. ಸೊ ಹಾಗಾಗಿ ಹೇರಿಗೂ ಕೂಡ ನಾವು ಯಾವಾಗವಾಗ ಸ್ವಲ್ಪ ನೀಟಾಗಿ ಆಯಿಲ್ ಅಪ್ಲೈ ಮಾಡಿಕೊಂಡ್ರೆ ಅದು ಸಾಫ್ಟ್ ಆಗುತ್ತೆ. ಸಾಫ್ಟಾಗಿ ಏನಾಗುತ್ತೆ ಅಂದರೆ ಸ್ಕಿನ್ನು ನಮಗೆ ಹೇರ್ ಗ್ರೋ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಅದಕ್ಕೋಸ್ಕರ ಸೊ ಈ ಥರ ಬುಡ ಭಾಗಗಳಿಗೆಲ್ಲದಕ್ಕೂ ನೀಟಾಗಿ ನಾವು ಆಯಿಲನ್ನು ಅಪ್ಲೈ ಮಾಡ್ಕೋಬೇಕು. ಅದಾದಮೇಲೆ ಸೊ ಈ ಥರ ಕಟ್ಕೊಂಡ್ಬಿಡ್ಬೇಕು. ಇವಾಗ ನಾವು ಬೆಳಗ್ಗೆ ಮಾಡಿಕೊಂಡ್ರೆ ಸಾಯಂಕಾಲ ತಲೆ ವಾಶ್ ಮಾಡ್ಕೋಬೋದು. ಬಟ್ ಒಂದು ಕೆಲವೊಬ್ಬರಿಗೆ ಇಷ್ಟ ಆಗಲ್ಲ, ಸೊ ನಾಳೆವರೆಗೂ ಕೂಡ ಬಿಟ್ಟರೂ ಕೂಡ ನಡೆಯುತ್ತೆ. ಒಟ್ಟಿನಲ್ಲಿ ಮಸಾಜ್ ಆಗಿ 1 ಡೇ ಬಿಟ್ಟು ಮಾರನೇ ದಿನ ನಾವು ಶಾಂಪೂನ ಅಪ್ಲೈ ಮಾಡಿಕೊಂಡು ಹೇರ್ ವಾಶ್ ಮಾಡ್ಕೋಬೋದು. ಸೊ ಈಗ ಕಂಪ್ಲೀಟಾಗಿ ನಾನು ಎಣ್ಣೆ ಮಸಾಜ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಬನ್ನಿ. ಸೊ ಸ್ಕಿನ್ ಕೇರ್ ಮಾಡ್ಕೋತಾ ಇದ್ದೀನಿ. ಇವಾಗ ನಿವ್ಯಾ ಬಾಡಿ ಮಿಲ್ಕ್ ಲೋಷನನ್ನು ಅಪ್ಲೈ ಮಾಡ್ಕೋತಾ ಇದ್ದೀನಿ. ಸೊ ಇದು ಈ ಮೂಮೆಂಟ್ಗೆ ಈ ಲೋಷನ್ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಸ್ಕ್ರ್ಯಾಚಸ್ ಬೀಳೋದಾಗಿರ್ಬೋದು, ಆಮೇಲೆ ಸ್ಕಿನ್ ಮೇಲೆ ಇಚಿನೆಸ್ ಆಗಿರ್ಬೋದು. ಸೊ ಡ್ರೈ ಅಂತ ಏನು ಅನಿಸಲ್ಲ. ಹಾಗಾಗಿ ಸೊ ಡೈಲಿ ಸ್ಕಿನ್ ಕೇರ್ ಮಾಡ್ಕೊಳ್ಳೋದ್ರಿಂದ ಸ್ಕಿನ್ ಕೂಡ ತುಂಬ ಸಾಫ್ಟಾಗಿರುತ್ತೆ. ಸೊ ಈ ಥರ ನೀಟಾಗಿ ಅಪ್ಲೈ ಮಾಡ್ಕೋಬೇಕು ಎಲ್ಲ ಕಡೆ. ಪ್ರತಿ ವಿಡಿಯೋದಲ್ಲಿ ನಾನು ಯಾಕೆ ತೋರಿಸ್ತಾ ಇದ್ದೀನಿ ಅಂತಂದರೆ, ಕೆಲವೊಬ್ಬರಿಗೆ ಈ ವಿಡಿಯೋ ಫಸ್ಟ್ ಟೈಮ್ ನೋಡಿದವರಿಗೆ ಇದ್ರ ಬಗ್ಗೆ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ. ಕೈ ಕಾಲಿಗೆ, ಆಮೇಲೆ ಮುಖಕ್ಕೆ. ಸೊ ಇದನ್ನು ಅಪ್ಲೈ ಮಾಡ್ಕೊಬೇಕು. ಮನೆಯಲ್ಲಿರುವಾಗ ಮೋಷನ್ ಮಾತ್ರ ಅಪ್ಲೈ ಮಾಡ್ಕೊಳ್ಳಿ. ಇನ್ನು ಹೊರಗಡೆ ಹೋಗಬೇಕಾದ್ರೆ ಸನ್ಸ್ಕ್ರೀನನ್ನು ಅಪ್ಲೈ ಮಾಡಿಕೊಂಡು ಮೇಲ್ಗಡೆ ಕ್ರೀಮನ್ನು ಅಪ್ಲೈ ಮಾಡ್ಕೋಬೋದು. ಇದರಿಂದ ನಿಮ್ಮ ಸ್ಕಿನ್ ಕೂಡ ಡ್ಯಾಮೇಜ್ ಆಗಲ್ಲ, ಸ್ಕಿನ್ ಕೂಡ ಹೆಲ್ದಿ ಆಗಿರುತ್ತೆ.
ಫ್ರೆಂಡ್ಸ್, ನೀವು ಫೇಸ್ಗೆ ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ಕೊಳ್ಳುವಾಗ ಸೊ ಈ ಥರ ಸ್ವಲ್ಪ ಸ್ಕಿನ್ನನ್ನು ನಾವು ಮಸಾಜ್ ಮಾಡಬೇಕು. ಅದರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಇನ್ನೂ ಒಂದು, ಸ್ಕಿನ್ನು ಜೋತು ಬಿದ್ದೋ ಥರ ಆಗಲ್ಲ, ಬಟ್ ನೀಟಾಗಿ ಅನಿಸುತ್ತೆ. ಸ್ವಲ್ಪ ನೀವು ಕೆಳಗಡೆ ಮಾಡ್ಕೊಳ್ಳೋದಕ್ಕಿಂತ ಮೇಲ್ಭಾಗ ಈ ಥರ ಮೇಲ್ಗಡೆ ಎತ್ಕೊಂಡು ಮಾಡಬೇಕು. ಇದರಿಂದನೇ ಅರ್ಧ ಫೇಸ್ ನಿಮ್ಮದು ಚಿಕ್ಕ ಮಕ್ಕಳ ಥರ ಟರ್ನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ನಾನಿಲ್ಲಿ ಲಿಪ್ಸ್ಟಿಕ್ ಆ್ಯಂಡ್ ಲಿಪ್ ಬಾಮನ್ನು ಅಪ್ಲೈ ಮಾಡ್ಕೋತಾ ಇದ್ದೀನಿ. ಜಸ್ಟ್ ಸ್ಕೂಲಿಂದ ಮನೆಗೆ ಬಂದರು. ನಾನು ಇವತ್ತೊಂದು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡೆ. ಏನಂದರೆ ಅಮ್ಮಂದು ಬರ್ಡೇದು ಏನೆಲ್ಲ ಗಿಫ್ಟ್ ಬಂದಿದೆ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೆ. ಅಮ್ಮ ನೀನೇ ಮಾಡ್ತೀನಿ ಅಂತಿದ್ದಿಲ್ಲ, ಏನೇನು ತೊಗೊಂಬಂದಾರ ಅದೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂದಿದ್ದಿಲ್ಲ. ನಿಂದ್ರು ಸ್ವಲ್ಪ ಸೌಂಡ್ ಕೊಟ್ಬಿಡು, ಸ್ವಲ್ಪ ಸೌಂಡ್. ಅಂದರೆ ಯಾರ್ಯಾರು ಏನೇನು ಮಾಡಿದ್ರು. ಆಮೇಲೆ ಅವಳಿಗೆ ಕೆಲವೊಂದು ಗಿಫ್ಟ್ ಎಲ್ಲ ಬಂದಿತ್ತು ಬರ್ಡೇಗೆ. ನಾನು ವಿಡಿಯೋ ಮಾಡೋಣ ಅಕ್ಕಣ ಏನೇನು. ಸ್ವಲ್ಪ ಕಡಿಮೆ ಏನೇನು ತೊಗೊಂಬಂದಾರ ಅದನ್ನು ತೋರ್ಸೋಣ ಅಂತ ಅಂದ್ಕೊಂಡೆ. ಬಟ್ ಅವಳು ನನಗೆ ವಾರ್ನ್ ಮಾಡಿದ್ಲು, ಬೇಡ ನಾನು ತೊಗೊಂಬಂದಿದ್ದು ನಾನೇ ವಿಡಿಯೋ ಮಾಡ್ತೀನಿ, ನೀನು ಮಾಡೋಕ್ಕೆ ಹೋಗ್ಬೇಡ. ಸೊ ಯಾರ್ಯಾರು ಏನೇನು ಕೊಟ್ಟಿದ್ದಾರೋ ಅವ್ರದ್ದು ಹೆಸರು ಸಮೇತ ನಾನೇ ಹೇಳ್ತೀನಿ ಅಂತ ಹೇಳಿದ್ಲು. ಓಕೆಪ್ಪ ಅಂತ ಹೇಳಿಬಿಟ್ಟು ಬಿಟ್ಟೆ. ಇನ್ನೊಂದು ಗೊತ್ತಾ, ಇನ್ನೊಂದೇನೆಂದರೆ ಅವಳದು ಇನ್ನೊಂದು ಗಿಫ್ಟ್ ಬರೋದಿದೆ. ಒಂದು 4 days ಆದಮೇಲೆ ಒಂದು ಹೊಸ ಗಿಫ್ಟ್ ಬರುತ್ತೆ. ಆ ಗಿಫ್ಟ್ ಸಮೇತ ತೋರಿಸೋಣ ಅಂತ ಹೇಳ್ಬಿಟ್ಟು ಸ್ಕಿಪ್ ಮಾಡಿದ್ದೀನಿ. ಬಟ್ 2 days ಮಾಡಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಳ್ತಾ ಇದ್ದೆ. ಬಟ್ ಅದನ್ನು ರೆಡಿ ಕೂಡ ಮಾಡಿದ್ದೆ, ಎಲ್ಲ ಇಟ್ಬಿಟ್ಟು. ಅವಳಿಗೆ ಇಷ್ಟ ಇರಲಿಲ್ಲ, ಹಾಗಾಗಿ ಬಿಟ್ಟೆ ನಾನು. ನೋಡೋಣ, ಒಂದು 3-4 days ಆಗನ ಒಂದು ಗಿಫ್ಟ್ ಬರುತ್ತೆ ಅವಳಿಗೆ, ಸ್ಪೆಷಲ್ ಆಗಿರೋದು. ಅದರ ಸಮೇತ ನಾನು ವಿಡಿಯೋನ ಮಾಡಿ ಹಾಕೋಣ. ಈಗ ಇದಿಷ್ಟು ತೋರಿಸಿ ಮತ್ತೆ ಅದಕ್ಕೋಸ್ಕರ ಒಂದು ಬ್ಲಾಗಲ್ಲಿ ಹಾಕೋದಕ್ಕಿಂತ ಕಂಪ್ಲೀಟಾಗಿ ಅಷ್ಟು ಸೇರಿಬಿಟ್ಟು ಒಂದು ಬ್ಲಾಗಲ್ಲಿ ಹಾಕೋಣ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದೀನಿ. ಹಾಗಾಗಿ ಸೊ ನಾನು 2 ದಿನದಿಂದ ಹೇಳ್ತಾ ಇದ್ದೆ, ತೋರಿಸ್ತೀನಿ ಅವಳ ಬರ್ಡೇಗೆ ಯಾರೆಲ್ಲ ಗಿಫ್ಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಕೂಡ ಬರಲ್ಲ. ಅದಕ್ಕೋಸ್ಕರ ಗಾಯ್ಸ್, ಈಗ ಸ್ಕೂಲಿಂದ ಬಂದ್ಲು, ಅವಳಿಗೆ ಊಟ ಅಂತೆ. ಹಾಗಾಗಿ ಊಟ ಕೊಟ್ಬಿಟ್ಟು ಮತ್ತೆ ಈ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ಊಟ ಮಾಡ್ತಾ ಇದ್ದಾಳೆ. ಅವಳಿಗೆ ನಾನು ಹಿಂಡಿ ಕುಟ್ಟಿದ್ದಕ್ಕಿಂತ ನಮ್ಮ ಅತ್ತೆ ಹಿಂಡಿ ಕುಟ್ಟು ಕಳಿಸ್ತಾರಲ್ಲ, ಅದು ತುಂಬ ಇಷ್ಟ ಅವಳಿಗೆ. ಹೌದಲ್ಲ ಅಮ್ಮ? ಅದು ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಅದು ಕಲ್ಲಲ್ಲಿ ಕುಟ್ತಾರಲ್ಲ, ಅಲ್ಲಿ ಕುಟ್ಟಿ ನನಗೆ ಕಳಿಸ್ತಾರೆ. ಅದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳಿ ಹಾಕಿಸ್ಕೊಂಡು, ಅದಲ್ಲದೆ ಅದನ್ನು ಹೊಗಳಿ ಊಟ ಮಾಡ್ತಾಳೆ ಅವಳು. ಹಾಗಾಗಿ ನಾವು ಏನು ಅಡುಗೆ ಮಾಡಿದ್ರು ಸ್ವಲ್ಪ ಅವಳು ಹೊಗಳ್ಕೊಂಡು ಅಡುಗೆ ಟೇಸ್ಟ್ ಮಾಡೋದ್ರಿಂದ ನಮಗೊಂಥರ ತುಂಬ ಚೆನ್ನಾಗಿ ಅನಿಸುತ್ತೆ. ಈ ಚಿಕ್ಕ ಮಕ್ಕಳೆಲ್ಲ ನಮಗೆ ಹೇಳ್ತಾರಲ್ಲ, ಟೇಸ್ಟು ಇನ್ನೂ ಚೆನ್ನಾಗಿರಬೇಕು, ಅಥವಾ ಇದು ಕಮ್ಮಿ ಇದೆ, ಇದು ಹೆಚ್ಚಿದೆ ಅಂತ ಹೇಳ್ಬಿಟ್ಟು ಹೇಳಿ ಊಟ ಮಾಡ್ತಾಳಲ್ಲ. ಹಾಗಾಗಿ ತುಂಬ ಇಷ್ಟ ಆಗುತ್ತೆ ಅಮ್ಮಂದು. ಸೊ ಹಾಗಾಗಿ ಏನೇ ನಾನು ಮಾಡಿದ್ರು ಅವಳಿಗೆ ಟೇಸ್ಟಿಗೆ ಕಿಚನಲ್ಲಿ ಕರ್ಕೊಂಡು ಅದಾದಮೇಲೆ ನಮ್ಮನೇಲಿ ಎಲ್ರಿಗೂ ಊಟಕ್ಕೆ ಕೊಡ್ತೀನಿ. ಹಾಗಾಗಿ ಸೊ ಇವಾಗ ಚಿತ್ರಾನ್ನ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಊಟ ಮಾಡ್ತಾ ಇದ್ದಾಳೆ. ಸೊ ಅವ್ರನ್ನ ಊಟಕ್ಕೆ ಕೊಟ್ಟು ಇಲ್ಲೇ ಕೂತಿದ್ದೀನಿ. ಸೊ ಇವಾಗ ಹೋಗಿ ನಾನು ಬ್ಲೌಸ್ ರೆಡಿ ಮಾಡಬೇಕು. ಬಟ್ ಇನ್ನೂ 2 ಬ್ಲೌಸ್ ಇದೆ, ಯಾವಾಗ ರೆಡಿ ಮಾಡ್ತೀನೋ ಗೊತ್ತಿಲ್ಲ. ಬಟ್ ಎಷ್ಟೊತ್ತಿದ್ರು ರೆಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಬೆಳಿಗ್ಗೆ ನಾನು ಇಯರಿಂಗ್ಸ್ ಹಾಕ್ಕೊಂಡಿದ್ನಲ್ಲ, ಅದು ಮತ್ತೆ ಬಿಚ್ಚಿಟ್ಟಿದ್ದೆ. ಏನು ಅಂದರೆ ಡೈಲಿ ಇಯರಿಂಗ್ಸ್ ಹಾಕ್ಕೊಳ್ಳೋದ್ರಿಂದ ಇಲ್ಲಿ ಕಿವಿ ಹತ್ರ ಇಲ್ಲಿ ಚಿಕ್ಕದು ಪಿಂಪಲ್ಸ್ ಆಗ್ತಾಯಿತ್ತು. ಅದಕ್ಕೋಸ್ಕರ ಸ್ವಲ್ಪ ನಾನು ತೆಗೆದಿಟ್ಟಿದ್ದೀನಿ.
ನನಗೆ ರೋಲ್ಡ್ ಗೋಲ್ಡ್ ಎಲ್ಲ ಆಗಿ ಬರುತ್ತೆ, ಬಟ್ ಕೆಲವೊಂದು ಟೈಮ್ನಲ್ಲಿ ಆಗಿ ಬರಲ್ಲ. ಅವಾಗ ಈ ಥರ ಬಿಚ್ಚಿ ಅದಕ್ಕೆ ಸ್ವಲ್ಪ ರಿಲ್ಯಾಕ್ಸ್ ಕೊಡ್ತೀನಿ. ಇಲ್ಲದೆ ಹೋದರೆ ಡೈಲಿ ಹಂಗೆ ಹಾಕ್ಕೊಂಡ್ರೂ ಏನಾಗಲ್ಲ ಅಂತ ಹೇಳಿಬಿಟ್ಟು ಏನಾದರೂ ವೇರ್ ಮಾಡಿದ್ನಿ ಅಂತಂದರೆ ಇಲ್ಲಿ ಬ್ಯಾಕ್ ಸೈಡು ಚಿಕ್ಕದು ಪಿಂಪಲ್ಸ್ ಬರುತ್ತೆ, ಇಲ್ಲಿ ಕೂಡ ಮೇಲ್ಗಡೆ ಕೂಡ ಪಿಂಪಲ್ಸ್ ಬರುತ್ತೆ. ಹಾಗಾಗಿ ಸ್ವಲ್ಪ ಬಿಚ್ಚಿದ್ದೀನಿ. ಸೊ ಇನ್ನೂ ನಾನು ಫ್ರೆಶ್ ಅಪ್ ಆಗಿಲ್ಲ. ಬೆಳಿಗ್ಗೆ ಮುಖ ತೊಳ್ಕೊಂಡಿರೋಳು, ಅದಾದಮೇಲೆ ಬ್ಲೌಸು, ಮನೆ ಕೆಲಸ, ಅಮ್ಮಂದು ಕೆಲವೊಂದು ವಾರ್ಡ್ರೂಮ್ ಎಲ್ಲ ತುಂಬ ಗಲೀಜಾಗ್ಬಿಟ್ಟಿತ್ತು, ಅದಿಷ್ಟು ಕೂಡ ಕ್ಲೀನ್ ಮಾಡಿಕೊಂಡೆ. ಸೊ ಹಾಯ್ ಮಾಡಿ ನಿಮ್ಮ ಸರ್ ಹಾಯ್ ಅಂತ, ಪಿಟಿ ಸರ್ ಹಾಯ್ ಅಂತೇಳಿ. ಬ್ಲಾಗ್ ನೋಡ್ತಾರಂತ ಅವ್ರು ನಿಂದು ಹಾಯ್ ಅಂತೇಳು. ಮೊನ್ನೆ ವಿಶ್ ಮಾಡಿಲ್ಲ ಬರ್ಡೇನ, ಫಸ್ಟ್ ವಿಶ್ ಅವರೇ ಮಾಡಿರೋದು, ಮತ್ತು ಅವ್ರಿಗೆ ಹೇಳೇ ಇಲ್ಲ. ಫ್ರೆಂಡ್ಸ್ ಏನಂದರೆ ಅವ್ರ ಬರ್ಡೇ ದಿನ ಫಸ್ಟಿಗೆ ವಿಶ್ ಮಾಡಿರೋದು ಅವ್ರ ಪಿ ಟಿ ಸರು, ಪ್ರಿನ್ಸಿಪಲ್ ಆಗಿದ್ರೇನೋ ಮೋಸ್ಟ್ಲಿ ಅವಾಗ, ಬಟ್ ನೆನಪಿಲ್ಲ ನನಗೆ. ಬಟ್ ಪಿ ಮಾಸ್ಟರ್ ಅವರು. ಸೊ ಹಾಗಾಗಿ ಅವಳಿಗೆ ಪ್ರತಿ ವರ್ಷ ತಪ್ಪದೇ ಮಿಸ್ ಮಾಡದೆ ಕಾಲ್ ಮಾಡಿ ವಿಶ್ ಮಾಡ್ತಾರೆ. ಇವಾಗೂ ಕೂಡ ನಾವು ಫಸ್ಟ್ ನಾವೇ ವಿಶ್ ಮಾಡಿರಲಿಲ್ಲ, ಹೌದಿಲ್ಲಮ್ಮ ಬೆಳಿಗ್ಗೆ. ಬಟ್ ಅವರು ಫೋನ್ ಹಚ್ಬಿಟ್ಟು ವಿಶ್ ಮಾಡಿದ್ರು, ನಾನು ಅದೇ ವೆಯ್ಟ್ ಮಾಡ್ತಾಯಿದ್ದೆ, ಫಸ್ಟ್ ಕಾಲ್ ಯಾರು ಬರುತ್ತೆ ವಿಶ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಹಿಂದಿನ ಬ್ಲಾಗಲ್ಲಿ ನಾನು ಹೇಳಿರಲಿಲ್ಲ, ಬಟ್ ಇವಾಗ ಅವಳು ನೆನೆಸ್ಕೊಂಡ್ಲು ಅವ್ರ ಸರ್ಗೆ, ಹಾಗಾಗಿ ಇವಾಗ ಹೇಳ್ತಾ ಇದ್ದೀನಿ. ಹಾಯ್ ಹೇಳು ಪಿಟಿ ಸರ್ಗೆ. ಸೊ ಹಾಲು ಕೆನೆ ಚೆನ್ನಾಗಿ ಬರುತ್ತೆ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಕೊಡ್ತಾರೆ ಹಾಲು. ಕಾಸಿ ಇಟ್ಟಿದ್ದೀನಿ, ಈಗ ಏನಿಲ್ಲ ಒಂದು ಲೋಟದಲ್ಲಿ ಹಾಕಿ ಕೊಟ್ಬಿಟ್ನಂದ್ರೆ ಫಿನಿಶ್. ಎಲ್ಲಿ ಬರ್ತಾ ಇಲ್ಲ, ಅವ್ರ ಸಾಂಗ್ ಬೇರೆ ಬರೆದು ಕಳಿಸಿದ್ದಾರೆ, ರಾಜ ನಿನ್ನಾಣೆ ಅಂತೇಳಿ. ಹಾಡ ಯಾವಾಗ ಗೊತ್ತೇನ್ರಿ? ಹಾಂ, ಹಾಡ ಯಾವಾಗ ಗೊತ್ತು? ರಾಜ ನಿನ್ನಾಣೆ ಅದಲ್ಲ. ಹಾಂ, ರಾಜ ನಿನ್ನಾಣೆ ನಿನ್ನಾಣೆ ನಾನು ನಿನ್ಗೇನೆ ತಿಳಿಯಲ್ಲ ಇಲ್ಲ. ಹಾಂ, ದರ್ಶನ್ದು ಆ ಹಾಡ ಬರ್ದು ಕಳ್ಸ್ಯಾರ. ಅವ್ರು ಯಾವತ್ತೂ ಡ್ಯಾನ್ಸ್ ಮಾಡೇ ಇಲ್ಲ, ಬಟ್ ಏನಿಲ್ಲ ಸ್ವಲ್ಪ ಶೇ ಆಗ್ತಾರೆ, ಹಂಗಾಗಿ ಸೊ ಡ್ಯಾನ್ಸ್ ಗಿನ್ಸ್ ಏನು ಮಾಡಲ್ಲ. ಬಟ್ ಹಾಗಾಗಿ ಫೋರ್ಸ್ ಮಾಡ್ತಾಯಿದ್ದೀನಿ, ಬರ್ತಾಯಿಲ್ಲ ಎಲ್ಲಿ. ಅವರು ಫಸ್ಟಿಗೆ ಮೆಸೇಜ್ ಹಾಕಿದ್ರು, ಆಮೇಲೆ ನಾನು ಮಾಡಿರೋಂಥ ಸಾಂಗಿಗೆ ಮತ್ತೆ ರಿಟರ್ನ್ ಮೆಸೇಜ್ ಹಾಕಿದ್ದಾರೆ, ಮಾಮನ ಜೊತೆ ಮಾಡು ಅಂಥೇಳಿ. ಡೆಫಿನೆಟ್ಲಿ ನೋಡೋಣ, ಟ್ರೈ ಮಾಡಿ ಮಾಡೋಕ್ಕಾಯ್ತು ಅಂದರೆ ಮಾಡ್ತೀನಿ, ಇಲ್ಲದೆ ಹೋದರೆ ಹೆಂಗಾರ ಫೋರ್ಸ್ ಮಾಡಿಬಿಟ್ಟು ಸ್ವಲ್ಪ ನಿಲ್ಲಿಸ್ಕೊಂಡಾದ್ರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಟೈಮ್ ಬರಬೇಕು ಅದಕ್ಕೂ ಕೂಡ. ಸೊ ಸಿಕ್ಕಾಪಟ್ಟೆ ಚಳಿ ಇದೆ. ಸೊ ಗೈಸ್, ನಾನೀಗ ಎಷ್ಟು ಗಂಟೆ ಅಂದರೆ 10:25 ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವಾಗ ಟೈಮು.
ಸೊ ಆವಾಗಲೇ ನಾನು ಇದೊಂದು ಬ್ಲೌಸ್ ಸ್ಟಿಚ್ ಮಾಡಿದ್ದೆ. ಸೊ ತೋರಿಸೋಣ ಅಂತ ಹೇಳಿಬಿಟ್ಟು, ಇದು ನಮ್ಮ ತಂಗಿದು ಬ್ಲೌಸು. ಸೊ ಹಾಗಾಗಿ ಇದು ಒಂದು ಬ್ಲೌಸ್ ಸ್ಟಿಚ್ ಮಾಡಿದೆ. ಆವಾಗ ಎಷ್ಟು ಗಂಟೆ ಅಂದರೆ ಒಂದು ಹಾಫ್ ಆನ್ ಅವರಲ್ಲಿ ಸ್ಟಿಚ್ ಮಾಡಿದೆ ಅಷ್ಟೆ. ಅದಾದಮೇಲೆ ಬೇರೆ ಬೇರೆ ಕೆಲಸಗಳಿತ್ತು, ಅದು ಮಾಡಿಕೊಂಡೆ. ಬಟ್ ಇದು ಬಂದುಬಿಟ್ಟು ರೌಂಡ್ ನೆಕ್ಕು, ಹಿಂಗೆ ಒಂಥರ ಶೇಪ್. ಇದು ಶೇಪ್ ಉಟ್ಕೊಂಡ್ಮೇಲೆ ಗೊತ್ತಾಗುತ್ತೆ, ಯಾಕಂದರೆ ಇದು ಅಷ್ಟು ಸರಿಯಾಗಿ ಕಾಣಿಸಲ್ಲ. ಈ ಥರ ಇದೆ, ಕಾಣಿಸ್ತಾ ಇದೆನಾ? ಒಂಥರ ವಿ ಥರ ಬರುತ್ತೆ ಕೆಳಗಡೆ, ಆಮೇಲೆ ಹಿಂಗೆ ಒಂಥರ ಶೇಪ್ ಕೆಳಗಡೆ ಈ ಥರ. ಸೊ ಹಾಗಾಗಿ ಇದನ್ನು ರೆಡಿ ಮಾಡಿದ್ದೀನಿ ಆವಾಗಲೇ. ಬಟ್ ಇದು ಸ್ಲೀವ್ ಬಂದುಬಿಟ್ಟು ಈ ಕಡೆ ಹಾಫ್ನೂ ಇಲ್ಲ, ಈ ಕಡೆ ಫುಲ್ನೂ ಇಲ್ಲ, ಈ ಥರ ಆಗ್ಬಿಟ್ಟಿದೆ. ಸ್ವಲ್ಪ ಇದಕ್ಕೆ ಮುಂದ್ಗಡೆ ಗೆಜ್ಜೆ ಬರುತ್ತಲ್ಲ, ಆ ಗೆಜ್ಜಿನ ಟಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದು ಆದರೆ ತುಂಬ ಚೆನ್ನಾಗಿ ಅನಿಸುತ್ತೆ ಇದಕ್ಕೆ ಅಂತ ಹೇಳ್ಬಿಟ್ಟು. ಸೊ ಈ ಬ್ಲೌಸು ರೆಡಿ ಆಗಿದೆ. ಸೊ ಆವಾಗಲೇ ಚೆನ್ನಾಗಿ ಕಾಣಿಸಿಲ್ಲ ಅಂತ ಅನಿಸುತ್ತೆ. ಬಟ್ ಇದು ವೇರ್ ಮಾಡಿದಾಗೆ ಗೊತ್ತಾಗುತ್ತೆ ಇದು ಡಿಸೈನ್ ಹೆಂಗಿದೆ ಅಂತ ಹೇಳ್ಬಿಟ್ಟು. ಸೊ ಈ ಥರ ಹೊಲ್ದಿದ್ದೀನಿ. ಇದು ಬ್ಲೌಸ್ ಬಂದಿಟ್ಟು ಡಾರ್ಕ್ ಬ್ಲೂ ಕಲರ್ನಲ್ಲಿದೆ, ಬಟ್ ಅಲ್ಲಿ ಬ್ಲ್ಯಾಕ್ ಥರ ಕಾಣಿಸ್ತಾ ಇದೆ. ಬಟ್ ಇದು ಬ್ಲೌಸು ರೆಡಿ ಆಯಿತು. ಇವತ್ತು ಒಂದು ಬ್ಲೌಸ್ ಆಯಿತು. ಇವಾಗ ಇನ್ನೊಂದು ಬ್ಲೌಸ್ ರೆಡಿ ಮಾಡೋಣ. ಸೊ ಇದು ಈಗ ಹೇಗೂ ನಾನು ಬ್ಲ್ಯಾಕ್ ಕಲರ್ ದಾರ ಹಾಕಿದ್ದೀನಿ, ಬಟ್ ಇದೂ ಕೂಡ ಬ್ಲ್ಯಾಕ್ ಇದೆ, ಇದೂ ಬ್ಲ್ಯಾಕ್ ಇದೆ. ಇವಾಗ ಟೈಮ್ ಬಂದುಬಿಟ್ಟು 10:25 ಆಗ್ತಾ ಇದೆ. ಈ ಬ್ಲೌಸು ಒಂದು ಹಾಫ್ ಆನ್ ಅವರಲ್ಲಿ ಮುಗಿಸ್ಬೇಕು. ಹಾಗಾಗಿ ಬನ್ನಿ ಹೊಲಿಯೋಣ. ಬಟ್ ಆಲ್ಮೋಸ್ಟ್ ನನಗೆ ಟೈಮ್ ಸಿಗದೆ, ನೈಟ್ ಟೈಮಲ್ಲಿ ಟೈಮ್ ಸಿಗುತ್ತೆ ಹೊಲಿಯೋದಕ್ಕೆ. ಆಮೇಲೆ ಮಧ್ಯಾಹ್ನ ಟೈಮ್ನಲ್ಲೂ ಸಿಗುತ್ತೆ, ಬಟ್ ಆದರೆ ಏನಾರು ಒಂದು ಕೆಲಸ ಇರುತ್ತೆ, ಹಾಗಾಗಿ ಹೊಲಿಯೋಕ್ಕಾಗಲ್ಲ. ಸೊ ಇವಾಗ ಇದು ಬ್ಲೌಸ್ ಫ್ರೆಂಡ್ಸ್, ಇವಾಗ ಜಸ್ಟ್ ಬ್ಲೌಸ್ ಫಿನಿಶಿಂಗ್ ಆಯಿತು. ಸೊ ನಾನು 2 ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ. ಬಟ್ ಇವಾಗ ಟೈಮ್ ಬಂದುಬಿಟ್ಟು 12:10 ಆಗ್ತಾಯಿದೆ. ಸೊ 12 ಗಂಟೆಯಿಂದ ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬಟ್ ಇವಾಗ ಜಸ್ಟ್ ಇದೊಂದು ಬ್ಲೌಸ್ ಫಿನಿಶ್ ಆಯಿತು. ಚೆನ್ನಾಗಿದೆ ಅಲ್ವಾ? ನನಗೆ ಈ ಬ್ಲೌಸ್ ತುಂಬಾ ಇಷ್ಟ ಆಗಿಬಿಟ್ಟಿದೆ. ಕಲರ್ ಕೂಡ ಅಷ್ಟೇ ಚೆನ್ನಾಗಿದೆ, ಆ್ಯಂಡ್ ಗೋಲ್ಡ್ ಕಾಂಬಿನೇಷನ್ ಇದೆ ಈ ಡಿಸೈನ್ಸು. ಆಮೇಲೆ ಈ ಪ್ಯಾಟರ್ನ್ ಏನಿದೆ ಅಲ್ಲ, ಅದು ನನಗೆ ತುಂಬಾ ಇಷ್ಟ ಆಗಿದೆ. ಬಟ್ ಇದು ನಮ್ಮ ಅತ್ತಿಗೆದು. ಸೊ ನಮ್ಮ ಅಣ್ಣ ನಿಂತಿದ್ದು, ಅವಳಿಗೆ ನಾನೇ ಸ್ಟಿಚ್ ಮಾಡಿಕೊಡ್ತೀನಿ ಪ್ರತಿ ಬ್ಲೌಸ್ನು. ಏನೋ ಎಮರ್ಜೆನ್ಸಿ ಇತ್ತು ಅಂದರೆ, ಸೊ ಫಂಕ್ಷನ್ ಇತ್ತು ಮನೆಯಲ್ಲಿ ಅಂತಂದರೆ ಮಾತ್ರ ಮಾಡಲ್ಲ. ಯಾಕಂದರೆ ಫಂಕ್ಷನಲ್ಲಿ ನಾನು ಹೊಲಿತಾ ಕೂತ್ಕೊಂಡ್ರೆ ಫಂಕ್ಷನ್ಗೆ ಓಡಾಡೋಕ್ಕಾಗಲ್ಲ. ಹಾಗಾಗಿ ಫಂಕ್ಷನ್ ದಿನ ನಾನು ಮಾಡಲ್ಲ. ಬಟ್ ಅದರ್ವೈಸ್ ಬೇರೆ ಟೈಮ್ನಲ್ಲಿ ಬ್ಲೌಸ್ ಸ್ಟಿಚ್ ಮಾಡಿಕೊಡ್ತೀನಿ. ಬಟ್ ಈ ಬ್ಲೌಸ್ ನಾನೇ ತೊಗೊಂಡು ಬಂದು ಕೊಟ್ಟಿರೋದ್ರಿಂದ ಸ್ಟಿಚ್ ಕೂಡ ನಾನೇ ಮಾಡಿದ್ದೀನಿ. ಸೊ ಹೇಗೆ ಬಂದಿದೆ, ಇದು ಫ್ರಂಟು ಆ್ಯಂಡ್ ಬ್ಯಾಕ್. ಸೊ ಬ್ಯಾಕ್ ನೋಡಿ, ಇಲ್ಲಿ ಒಂದು ಸ್ಟೋನ್ ಬರುತ್ತೆ. ಇಲ್ಲಿ ಕೂಡ ನಾನು ಗೊಂಡೆ ಹಾಕಿದ್ದೀನಿ ನೋಡಿ. ಇದು ಮೇಲ್ಗಡೆ ಒಂದು ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳ್ಬಿಟ್ಟು ಈ ಥರ ಡಿಸೈನ್ ಮಾಡಿದ್ದೀನಿ. ಈ ಕಡೆ ಮತ್ತು ಈ ಕಡೆ ಪಾರ್ಟ್ ಎರಡೂ ಕಡೆ ಗೊಂಡೆ ಬರುತ್ತೆ. ಸೊ ಇನ್ನು ಕೆಳಗಡೆ ಬಂದುಬಿಟ್ಟು ಈ ಥರ ಡಿಸೈನು ನಾನು ಗಡಿಗೆ ಕೊಳ್ಳಿಟ್ಬಿಟ್ಟು ಹೊಲ್ದಿದ್ದೀನಿ. ಜಾಸ್ತಿ ಅವಳು ಇದೇ ಥರನೇ ಉಡೋದು. ಬಟ್ ಈ ಥರ ಉಡೋದ್ರಿಂದ ಇರಿಟೇಷನ್ ಆಗೋಲ್ಲ, ಆರಾಮಾಗಿ ಉಟ್ಕೋಬೋದು. ಬೇರೆ ಬೇರೆ ಡಿಸೈನಲ್ಲೇ ಬ್ಲೌಸ್ ಸ್ಟಿಚ್ ಮಾಡಿದ್ವಿ ಅಂತಂದರೆ ಬಟ್ ಉಟ್ಕೊಳ್ಳೋಷ್ಟು ಪೇಷನ್ಸು, ಆಮೇಲೆ ಅದು ಉಟ್ಕೊಳ್ಳೋಕ್ಕಾಗಲ್ಲ, ಹಿಂಸೆ ಆಗಿಬಿಡುತ್ತೆ. ಹಾಗಾಗಿ ಸೊ ಪ್ರತಿ ಬ್ಲೌಸು ನಾನು ಈ ಥರ ರೌಂಡ್ ನೆಕ್ಕಲ್ಲಿ ಹೊಲಿದ್ಬಿಟ್ಟು ಕೊಡ್ತೀನಿ. ಏನೋ ತುಂಬ ಚೆನ್ನಾಗಿತ್ತು ಬ್ಲೌಸು ಅಂದರೆ, ತುಂಬ ಚೆನ್ನಾಗಂದ್ರೂ ಈ ಸ್ಟೋನ್ ವರ್ಕ್ ಎಲ್ಲ ಇರುತ್ತಲ್ಲ, ಆ ಥರ ಇದ್ದರೆ ಮಾತ್ರ ಸ್ವಲ್ಪ ನಾನು ಬೇರೆ ಥರನೇ ಬ್ಲೌಸ್ಗಳನ್ನು ಸ್ಟಿಚ್ ಮಾಡ್ತೀನಿ ಡಿಸೈನಲ್ಲಿ. ಹೇಗೆ ಕಾಣಿಸ್ತಾ ಇದೆ? ಸೊ ಚೆನ್ನಾಗಿದೆ ಅಲ್ವಾ? ಸೊ 12 ಗಂಟೆಗೆ ನನ್ನ ಬ್ಲೌಸ್ ಫಿನಿಶ್ ಆಯಿತು. ಇನ್ನೊಂದು ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ.
ಸೊ ಇಲ್ಲೊಂದಿದೆ ನೋಡಿ. ಇದನ್ನು ಕೂಡ ನಾನೇ ತೊಗೊಂಡು ಬಂದು ಕೊಟ್ಟಿರೋದು ಅವಳಿಗೆ. ಬಟ್ ಇದು ಕಾಟನ್ ಇದೆ, ಅದು ಪಾಲಿಸ್ಟರ್ ಆ್ಯಂಡ್ ಕಾಟನ್ ಎರಡು ಮಿಕ್ಸ್ ಇದೆ. ಬಟ್ ಇದು ಪ್ಯೂರ್ ಕಾಟನ್ ಇದೆ. ಬಟ್ ಮೈಯಲ್ಲಿ ತುಂಬ ಚೆನ್ನಾಗಿ ಅನಿಸುತ್ತೆ. ಇದನ್ನು ಕೂಡ ಸೇಮ್ ನೆಕ್ ಇಟ್ಟಿದ್ದೀನಿ. ಇನ್ನು ಫ್ರಂಟ್ ಬಂದುಬಿಟ್ಟು ಸೇಮ್ ಪ್ಯಾಟರ್ನ್. ಬಟ್ ಕಲರ್ ಹೆಂಗೆ ಕಾಣಿಸ್ತಾ ಇದೆ ನೈಟು, ತುಂಬ ಚೆನ್ನಾಗಿದೆ. ಆಮೇಲೆ ಇದು ಏನು ಹೇಳ್ತೀವಿ, ಫಿನಿಶಿಂಗ್ ಕೂಡ ಅಷ್ಟೇ ಚೆನ್ನಾಗಿ ನೀಟಾಗಿ ಬಂತು. ಎಲ್ಲಿ ನಮಗೆ ತೊಂದರೆ ಕೊಡಲಿಲ್ಲ ಈ ಬ್ಲೌಸು. ಸೊ ಈ ಥರ ಆಗಿದೆ ನೋಡಿ. ಸೊ ಕಂಪ್ಲೀಟಾಗಿ ಇವತ್ತು 3 ಬ್ಲೌಸ್ ಫಿನಿಶ್ ಆಯಿತು. 3 ಬ್ಲೌಸು ಸ್ಟಿಚ್ ಮಾಡಿದ್ದೀನಿ. ಇದು ಒಂದು. ಸೊ ಇವಾಗ ಸಿಕ್ಕಾಪಟ್ಟು ನಿದ್ದೆ ಬರ್ತಾಯಿದೆ ನನಗಂತೂ. ಹಾಗಾಗಿ ಸೊ ಇವತ್ತಿನ ಬ್ಲಾಗು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾಳೆ ಇನ್ನೊಂದು ಹೊಸ ಬ್ಲಾಗೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.